ಕೊಪ್ಪಳ ಜಿಲ್ಲೆಯ ಹಲವೆಡೆ ಭಾರಿ ಮಳೆಯ ಅಬ್ಬರ ಇದೆ. ಕಾರಟಗಿಯಲ್ಲಿ ಬಿರುಗಾಳಿ ಸಮೇತ ವರುಣಾರ್ಭಟ ಬಹಳ ಜೋರಾಗಿದೆ. ಕಾರಟಗಿ ತಾಲೂಕಿನ ಸಿದ್ದಾಪುರ ಬಳಿ ಬೃಹತ್ ಮರ ಧರೆಗುರುಳಿದೆ. ಇರಕಲ್ಗಡದಲ್ಲಿ ಬಸ್ ನಿಲ್ದಾಣದ ಚಾವಣಿನೇ ಕಿತ್ತು ಹೋಗಿದೆ. ನಿಲ್ದಾಣದ ಬಳಿಯ ಮನೆ ಮೇಲೆ ಬೃಹತ್ ಕಂಬ ಬಿದ್ದಿದೆ. ಆದರೆ ಅದೃಷ್ಟವಶಾತ್ ದೊಡ್ಡ ದುರಂತ ತಪ್ಪಿದೆ. ಯಾವುದೇ ಅನಾಹುತ ಆಗಿಲ್ಲ. ಬಿರುಗಾಳಿ ಸಮೇತ ಸುರಿದ ಮಳೆಗೆ ಜನ ಕಂಗಾಲಾಗಿ ಹೋಗಿದ್ದಾರೆ. ವರುಣಾರ್ಭಟ ಬಹಳ ಜೋರು, ಮಳೆ ಜೊತೆಗೆ ಗಾಳಿಯ ಆರ್ಭಟನೂ ಬಹಳ ಜೋರು. ಮರಗಳು ಧರೆಗುರುಳಿದ್ದಾವೆ. ಬಸ್ ಸ್ಟ್ಯಾಂಡ್ನ ಚಾವಣಿ ಕಿತ್ಕೊಂಡು ಹೋಗಿದೆ ಗಾಳಿಗೆ. ಮನೆಯೊಂದರ ಮೇಲೆ ಬೃಹತ್ ಕಂಬ ಉರುಳಿ ಬಿದ್ದಿದೆ. ಕೊಪ್ಪಳದ ಕಾರಟಗಿಯಲ್ಲಿ ಬಿರುಗಾಳಿ ಸಮೇತ ವರುಣಾರ್ಭಟ ಬಹಳ ಜೋರಿದ್ದರಿಂದ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಕೊಪ್ಪಳದಲ್ಲಿ ಮಳೆಯಿಂದ ಆಗಿರುವಂತಹ ಹಾನಿ ಅವಾಂತರಗಳ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಕೊಪ್ಪಳ ಜಿಲ್ಲೆಯ ಕಾರಟಗಿಯಲ್ಲಿ ವರುಣಾರ್ಭಟ ಬಹಳ ಜೋರಾಗಿತ್ತು. ಗಾಳಿಗೆ ಬೃಹತ್ ಮರಗಳು ಧರೆಗುರುಳಿದ್ದಾವೆ. ಸಿದ್ದಾಪುರ ಬಳಿ ಬೃಹತ್ ಮರ ಧರಾಶಾಹಿಯಾಗಿದೆ. ಮತ್ತೊಂದು ಕಡೆ ಗಾಳಿಗೆ ಬಸ್ ಸ್ಟ್ಯಾಂಡ್ನ ಮೇಲ್ಚಾವಣಿನೇ ಕಿತ್ಕೊಂಡು ಹಾರಿ ಹೋಗಿದೆ. ಅಷ್ಟರ ಮಟ್ಟಿಗೆ ಅಲ್ಲಿ ಬಿರುಗಾಳಿ ಮತ್ತು ಮಳೆ. ಕೊಪ್ಪಳ ತಾಲೂಕಿನ ಇರಕಲ್ಗಡ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಅದು. ಮೇಲ್ಚಾವಣಿಯ ಕಂಬ ಕಿತ್ಕೊಂಡು ಹೋಗಿ ಭಾರಿ ಅನಾಹುತ ತಪ್ಪಿದೆ. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಅನಾಹುತ ಆಗ್ತಾ ಇತ್ತು. ಬಸ್ ಸ್ಟ್ಯಾಂಡ್ ಪಕ್ಕ ಇದ್ದಂಥ ಮನೆಯ ಮೇಲೆ ಈ ಬೃಹತ್ ಕಂಬ ಬಿದ್ದಿರೋದನ್ನು ಕೂಡ ಗಮನಿಸಬಹುದು. ಮಳೆ ಜೊತೆಗೆ ಅತಿ ಹೆಚ್ಚು ಬಿರುಗಾಳಿ ಬೀಸಿದ್ರಿಂದಾಗಿ ಈ ರೀತಿಯಾದಂಥ ಅವಾಂತರಗಳು ಸೃಷ್ಟಿಯಾಗ್ತಾನೆ ಇದೆ. ದಿನನಿತ್ಯ ರಾಜ್ಯದಲ್ಲಿ ಹಲವೆಡೆ ಈ ರೀತಿ ಬಿರುಗಾಳಿ ಸಹಿತ ಗುಡುಗು ಸಿಡಿಲು ಸಹಿತ ಮಳೆ ಆರ್ಭಟ ನೋಡ್ತಾ ಇದ್ದೀವಿ. ಇನ್ನು ಬಳ್ಳಾರಿ ಜಿಲ್ಲೆ ಸಿರಗುಪ್ಪದಲ್ಲೂ ಕೂಡ ಸಿಡಿಲು ಸಹಿತ ಭಾರಿ ಮಳೆಯಾಗಿದೆ. ಸಿಡಿಲು ಬಡಿದು ತೆಂಗಿನ ಮರ ಹೊತ್ತಿ ಉರಿದಿದೆ. ಹೀಗೆ ತೆಂಗಿನ ಮರ ಧಗಧಗಿಸಿದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮರದ ಮೇಲಿಂದ ಬಿದ್ದ ಬೆಂಕಿಯನ್ನ ಕಂಡು ಜನ ಗಾಬರಿಗೊಂಡಿದ್ದಾರೆ. ತೆಂಗಿನ ಮರಕ್ಕೆ ಸಿಡಿಲು ಈ ರೀತಿ ತೆಂಗಿನ ಮರಕ್ಕೆ ಬೆಂಕಿ ಹೊತ್ಕೊಂಡಿರೋ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿರೋದು ನೋಡ್ತಾ ಇದ್ದೀರಾ. ಬಳ್ಳಾರಿಯ ಸಿರಗುಪ್ಪದಲ್ಲಿ ನಡೆದಿರೋ ಘಟನೆ ಇದು. ದಿನನಿತ್ಯ ಒಂದಲ್ಲ ಒಂದು ಕಡೆ ಈ ರೀತಿ ತೆಂಗಿನ ಮರಗಳು ಸಿಡಿಲ ಹೊಡೆತಕ್ಕೆ ಸಿಕ್ಕಿ ಬೆಂಕಿಗೆ ಆಹುತಿ ಆಗ್ತಾ ಇರೋದನ್ನು ನಾವು ರಾಜ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪದಲ್ಲೂ ಕೂಡ ಇಂಥದ್ದೊಂದು ಘಟನೆ ಆಗಿದೆ. ತೆಂಗಿನ ಮರ ಧಗಧಗಿಸ್ತಾ ಇರುವಂಥ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿರೋದು ನೀವೀಗ ಗಮನಿಸ್ತಾ ಇರುವಂಥ ದೃಶ್ಯ. ಹೀಗೆ ಮರದ ಮೇಲಿಂದ ಬೆಂಕಿ ಕಿಡಿಗಳು ಹಾರ್ತಾ ಇರೋದು ಮತ್ತೆ ಸುಟ್ಟೋದಂಥ ಮರದ ತುಂಡು ಕೆಳಗೆ ಬೀಳ್ತಿದ್ದ ಹಾಗೆ ಜನ ಗಾಬರಿಗೊಂಡಿದ್ದಾರೆ. ಶೃಂಖಲಾ ಪಾಸ್ ಇನ್ನು ಮೇ 29ರವರೆಗೆ ರಾಜ್ಯಾದ್ಯಂತ ಮಳೆಯಾಗುವ ಮುನ್ಸೂಚನೆ ಇದೆ. ರಾಜ್ಯದ 17 ಜಿಲ್ಲೆಗಳಲ್ಲಿ ನಾಳೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. 2 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಿದೆ ಹವಾಮಾನ ಇಲಾಖೆ. ಕೊಪ್ಪಳ, ಗದಗ ಜಿಲ್ಲೆಗಳಲ್ಲಿ ನಾಳೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ನೀಡಿದೆ ಹವಾಮಾನ ಇಲಾಖೆ. ಮುಂದಿನ 48 ಗಂಟೆಗಳ ಕಾಲ ಬೆಂಗಳೂರಲ್ಲಿ ಸಾಧಾರಣ ಮಳೆಯಾಗೋ ಸಾಧ್ಯತೆ ಇದೆ. ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಬಳ್ಳಾರಿ, ದಾವಣಗೆರೆ, ವಿಜಯನಗರ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಚಾಮರಾಜನಗರ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ. ಹೀಗಾಗಿ ಈ 17 ಜಿಲ್ಲೆಗಳಲ್ಲಿ ಹೆಚ್ಚು ಮಳೆಯಾಗುವಂಥ ಮುನ್ಸೂಚನೆ ಇದೆ ಅನ್ನೋದನ್ನು ಹವಾಮಾನ ಇಲಾಖೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಮೇ 29ರವರೆಗೂ ಕೂಡ ಬಹುತೇಕ ಇನ್ನು 5 ದಿನಗಳ ಕಾಲ ಈ 17 ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಇರುತ್ತೆ. ನಾಳೆ ಯೆಲ್ಲೋ ಅಲರ್ಟ್ ಇರುತ್ತೆ ಅಂತ ಹೇಳಿ ಮುನ್ನೆಚ್ಚರಿಕೆ ಕೊಟ್ಟಿರೋದು. ಇನ್ನು 2 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಕೊಪ್ಪಳ ಮತ್ತು ಗದಗ ಜಿಲ್ಲೆಗಳಿಗೆ ನಾಳೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಇನ್ನುಳಿದ ಹಾಗೆ ಸಾಕಷ್ಟು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ.